ಚೆನ್ನಾಗೈತೆ ನೋಡಕ್ಕ. ಎಲ್ಲಿ ಸಂತೆಲ್ ತಗೊಂಡ್ ಬಂದಿದ್ದಿ? ನಾನು ಹೋಗಿಲ್ಲ, ಸಂತೆಲ್ ತರಾಕ್ ಹೇಳಿದ್ನಿ ನಮ್ಮ ಮನೆಯವ್ರಿಗೆ 20 ರೂಪಾಯಿಗೆ 4 ಸೀಡ್ ಅಂದ್ರಂತ 5 ಸೀಡ್ ಮಾಡಿ ತಗೊಂಡ್ ಬಂದಿದ್ದಾರೆ. ಚಲೋ ಐತಲ್ಲ ಸೊಪ್ಪು. ಎಲ್ಲಿ ಮತ್ತೆ ಈ ಬ್ಯಾಸ್ಗೆಗೆ ಹೊಲ್ದಾಗ ಹಾಕಿರೋ ಬೀಜಾನು ಹುಟ್ಟಾತಿಲ್ಲ, ಹಿತ್ತಲ್ದಾಗ ಹಾಕಿರೋ ಹುಟ್ಟಾತಿಲ್ಲ. ನೀರು ಎಷ್ಟಂತ ಹಾಕ್ತಿ, ನಮ್ಗೆ ಸಿಗಾತಿಲ್ಲ. ಬಟ್ಟೆ ಒಗ್ಯಾಕ ಪಾತ್ರೆ ತೊಳ್ಯಾಕ ಮತ್ತೆ ಅದಕ್ಕೆ ಎಲ್ಲಿ ಇದು ಮಾಡ್ತಿ, ಚಾಕ್ರಿ ಮಾಡಿ ಬೆಳೆಸ್ತೆ ಅಂತೆ ಸೊಪ್ಪಿನ ಮತ್ತೆ ಬೀಜಾನ ಹಾಕಕ್ ಹೋಗಿಲ್ಲ ನಾನು. ಸೊಪ್ಪಿನ ಪಲ್ಯನೂ ತಿಂದು ಭಾಳ ದಿನ ಆಗಿತ್ತು, ಅಡ್ಡಿ ತರಿಸೋಣಂತ ತರಿಸಿದ್ನಿ. ಚಲೋ ಆಯ್ತು ನೋಡಿ ಸೊಪ್ಪು. ನಾಳೆಗೆ ಹೆಂಗೆ ಒಂದು ಸ್ವಲ್ಪ ಬೇಳೆ, ಒಂದು ಸ್ವಲ್ಪ ಅಕ್ಕಿ ಹುರ್ದಾಕಿ ಮಾಡ್ತೀನಿ, ಎಲ್ಲರಿಗೂ ಹಾಕೈತೆ. ಮಾಡ್ ಹಂಗ ಬೇಳೆ ಮತ್ತೆ ಒಂದ್ ಸ್ವಲ್ಪ ಅಕ್ಕಿ ಜಾಸ್ತಿನ ಹಾಕಿ ಮಾಡಿ. ಎಲ್ಲಿ ಇವ 5 ಸೀಡ್ ಇದಾವೆ, ಅದ್ರಾಗ ಮತ್ತೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ಮತ್ತೆ ಅದು ಪಲ್ಯ ಮಧ್ಯಾಹ್ನಕ್ಕೆ ಉಳಿತೈತಿ, ಯಾರು ತಿಂತಾರೆ? ಅಕ್ಕಿ ಮತ್ತೆ ಬೇಳೆ ಜಾಸ್ತಿ ಹಾಕಿ ಯಾಕೆ ಮಾಡನ್ನಿ ಅಂದ್ರೆ, ನಾನು ರೇಖಾ ಎಲ್ಲ ರೊಟ್ಟಿಗೆ ಬರ್ತೀವಿ, ಹೆಂಗು ಸೋಸ್ ಕೊಡಾತೀವಲ್ಲ, ಮತ್ತೆ ನಮ್ಮ ಪಾಲಿನ ಬೇಡ ಇಷ್ಟಿಷ್ಟಾದ್ರೆ. ಅಯ್ಯ ಹಂಗಂದ್ರಿ ನೀವು? ಅಯ್ಯ ಸೋಸ್ ಕೊಟ್ರು ಕೊಟ್ಟಿಲ್ಲ ಅಂದ್ರು ಬರವ, ನಾನೇನು ರೊಟ್ಟಿ ತಿನ್ನಕೇನು ಬೇಡ ಅಂತೀನಿ. ಬರ್ರಿ, ನಾ ಬೇಕಿದ್ರೆ ಬದ್ನೆಕಾಯಿ ಇದಾವ 1-2 ಭರ್ತಾ ಮಾಡ್ಕೊಂಡು ತಿಂತೀನಿ, ನಿಮ್ಗೂ ಕೊಡ್ತೀನಿ. ಬರ್ರಿ ನಾಳೆಗೆ ಖರೆ ಹೇಳ್ರಿ ಮತ್ತೆ ರೊಟ್ಟಿ ಮಾಡೋದು ಹೆಂಗಂತ. ಮತ್ತೆ ನಾನು ಒಂದು ಚಂಬ್ ಇಡ್ತೀನಿ, ನೀವು ಬರ್ತೀರಂದ್ರೆ 1.5 ಚಂಬಂಗ್ ನೀರಿಟ್ಟು ರೊಟ್ಟಿ ಮಾಡ್ತೀನಿ. ಹಿಂಗೆ ಹೇಳ್ರಿ. ನೀನ್ ಖರೇನ ಅನ್ಕೊಂಡೆ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ನಕ್ಕ. ಎಲ್ಲಿ ಬರಾಕೈತೆ ಮನೆ ಕೆಲಸ ಅಷ್ಟು ಮುಂಜಾನೆ ಎಲ್ಲಿ ಮುಗಿತಾವು. ಅದ್ರಾಗ ನಮ್ಮ ನಾದಿನಿ ಮಕ್ಕಳು ಬೇರೆ ಬಂದಿದ್ದಾರೆ ಇಬ್ರು, ಮತ್ತು ನಮ್ಮನೊಬ್ಬ. ಅವರೆಲ್ಲರಿಗೂ ಮತ್ತೆ ರೊಟ್ಟಿ ಪಲ್ಯ ಎಲ್ಲ ಮಾಡಿಕೊಟ್ಟು ಜಲ್ದಿನ ಎದ್ದೇಳ್ತಾವೆ. ಅವು ಲೇಟ್ ಮಟ್ಟ ಮಕ್ಕಳೋದ ಇಲ್ಲಕ್ಕ. ನಸಕ್ನಾಗ 7 ಗಂಟೆಗೆ ಎದ್ದೇಳ್ತಾವೆ. ಆಟಾಡಿ ಸುಸ್ತಾಗಿ ಬಂದು 8 ಗಂಟೆ ಗಂಟೆ ರೊಟ್ಟಿ ಇರ್ಬೇಕು ನೋಡೋರಿ. ಅದಕ್ಕೆ ಎಲ್ಲಿ ಬರೋಕ್ಕಾಗೋದಿಲ್ಲ. ನೋಡಿ ಒಂದಿಷ್ಟು ತೆಗ್ದಿಟ್ರೆ ಇಡು, ಆಮೇಲೆ ಬಂದು ತಿಂದು ತಿನ್ಬೇಕಿದ್ರೆ. ಆಯ್ತು ತೆಗ್ದಿಡ್ತೀನಿ, ಯಾವಾಗಾದ್ರೆ ಬಂದು ತಿಂದು. ಏನು ನಿಮ್ಮ ನಾದಿನಿ ಬಂದಿಲ್ಲ? ವರ್ಷ ಯಾವಾಗ ಬರ್ತಾರೆ ಅವ್ರು? ಹುಡುಗರಿಗೆ ಬಿಟ್ಟು ಬರೋಕಷ್ಟೇ 1-2 ದಿನ ಇದ್ದು ಹೋಗ್ತಾರೆ. ಈಗ ಅಲ್ಲೆಲ್ಲ ಹೋಗಿದಾರಂತಕ್ಕ ಶೂಟಿಂಗ. ಶೂಟ್ ಅದೇ ಫುಲ್ಗಾಮ್ ಅಂತ ಇತ್ತು ನೋಡಿ, ಅವಾಗ ಟಿವ್ಯಾಗ ಅದು ತೋರಿಸ್ತಿದ್ದಿಲ್ಲ. ಎಲ್ಲೋ ಅವರು ಇವರು ಭಯೋತ್ಪಾದಕರು ಬಂದು ಎಲ್ಲ ಶೂಟ್ ಮಾಡಿ ಕೊಂದಿದ್ರಂತ ನೋಡಿ. ಆ ಜಾಗಕ್ಕೆ ಹೋಗಿದ್ದಾರೆ ಇವ್ರು. ಅಲ್ಲಿ ಏನೈತಕ್ಕ, ಕಾಡು ಅವ ಮರ ಗಿಡ ಇದಾವೆ, ಇಲ್ಲ ಸುತ್ತಮುತ್ತ ಎಷ್ಟೊಂದು ಕಾಡಿದಾವೆ. ಅದನ್ನು ನೋಡೋದು ಬಿಟ್ಟು ಅಷ್ಟು ದೂರ ಹೋಗಿದಾರಂತ ನೋಡಿ. ಆ ಹುಡುಗರಿಗೆ ಕರ್ಕೊಂಡು ಹೋಗಿಲ್ಲ, ಅವರಷ್ಟೇ ಹೋಗಿದ್ದಾರೆ. ಮೂನು ಮಾಡ್ಕೊಳಕ್ಕೆ ಹೋಗಿದ್ದಾರೆ ಅವ್ರು. ಮೂನು ಅದೇ ಥರದವ ಮೂನು. ಅದ ಮೂನು ಏನೋ ಅಂತಾರಕ್ಕ, ಬಾಯಾಗ ಐತೆ, ಬರಾತಿಲ್ಲ ನನಗದೆ. ಹೊಸ್ದಾಗ ಮದುವೆ ಆದವ್ರು ಗಂಡ ಹೆಂಡತಿ ಹೋಗೋದಿಲ್ಲ ಈಗ ಸುತ್ತಾಡಕ್ಕೆ. ಊಟಿ ಶಿಮ್ಲಾ ದೂರ ಕಾಶ್ಮೀರ ಹಂಗಿಂಗಂತ ಹೋಗೋದಿಲ್ಲ. ಅದನ್ನ ಹೇಳಿದ್ನಿ. ಇವರು ಹೊಸ್ದಾಗ ಮದುವೆ ಆದವ್ರ ಗತೆ ಮಾಡ್ತಾರೆ, ಮಕ್ಕಳನ್ನ ಬಿಟ್ಬಿಟ್ಟು ಅಡ್ಡಾಡಕ್ಕೆ ಹೋಗ್ಬಿಡೋದು ಸೂಟಿ ಇದ್ದಾಗ. ಅಯ್ಯ ಏನಾದ್ರಕ್ಕ ನಿನಗೆ? ಊಟಿ ಶಿಮ್ಲಾ ಕಾಶ್ಮೀರಕ್ಕೆ ಹೋಗ್ತಾರಂತ ಹೇಳಿದ್ನಿ, ಇದ್ರಾಗ ನಗೋದೇನೈತೆ? ಅದಕ್ಕ ಅವಾಗಿಂದ ಮೂನ್ ಅನ್ನತ್ತಿರಲ್ಲ, ಅದಕ್ಕ ನಗು ಬಂತು ನನಗೆ. ಅದಕ್ಕೆ ನಗತ್ತೀನಿ. ನೀನು ಬಾಯಾಗ ಐತದ ಹೆಸರು, ಏನು ಹೇಳಕ್ ಬರತ್ತಿಲ್ಲ. ನೀನಾದ್ರೆ ಹೇಳಿ ಏನಂತಾರ ಅದಕ್ಕೆ? ಮೂನ ಅನ್ನಲ್ಲ? ಇಲ್ಲಕ್ಕ ಹನಿಮೂನ್ ಅಂತಾರ ಅದಕ್ಕೆ. ಏನು ಹನಿಮೂನ್? ಯಾವ ಥರದ್ದು ಬಿಡವ, ಇಂಗ್ಲೀಷ್ ಬರೋದಿಲ್ಲ ಬಿಡೋದಿಲ್ಲ, ನಮ್ಗೆ ಯಾಕೆ ಬೇಕು, ಬಿಟ್ಟಾಕ್ರಿ ಹೋಗ್ಲಿ. ಅದನ್ನು ತಿಳ್ಕೊಂಡು ನಾವಾದ್ರೆ ಏನು ಮಾಡೋದೈತಲ್ಲ. ಆದರೂ ನಾನು ಕರೆಕ್ಟ್ ಹೇಳಿದ್ನಿ, ಅದು ಮೂನ ಅಂದಿದ್ನಲ್ಲ, ಏನು ಹನಿ ಒಂದ ಬಿಟ್ಟಿದ್ನಿ. ಇರ್ಲಿ ಬಿಟ್ಟಾಕ್ರಿ. ಹೌದಕ್ಕ, ಗಿರ್ಜಕ್ಕ ಯಾಕೆ ಪತ್ತೇನೇ ಇಲ್ಲ? 4-5 ದಿನ ಆತು ನಾನು ಒಟ್ಟ ನೋಡಿಲ್ಲ ನೋಡಕ್ಕ. ಓನ್ಯಾಗಿಂದ ಹೋಗಿ ಅಂಗಡಿಗೆ ಹೋಗೋದು, ಗಿರ್ನಿಗೆ ಹೋಗೋದು, ಎದಕ್ಕಾದ್ರೆ ಬಂದ ಬರೋದು, ಒಟ್ಟ ನೋಡೇ ಇಲ್ಲಕ್ಕ. ಏನು ನಿಮ್ಮ ಮನ್ಯಾಗ ಏನಾದ್ರು ಬಂದಿತ್ತೆ? ಎಲ್ಲಿ ಮನ್ಯಾಗಿದ್ರೆ ಓನ್ಯಾಗ ಅನ್ಸ್ಕೋತೈತೆ. 4-5 ದಿನ ಆತು ನಾನು ನೋಡೇ ಇಲ್ಲ ನೋಡಿ. ಈ 8 ದಿನದಿಂದ ಗಂಗಾ ಊರಿಗೇನೋ ಹೋಗಿ ಬಂದಿದ್ದಾರೆ ಅವರು. ಸುಟ್ಟಿ ಬೇರೆ ಐತೆ, ಎಲ್ಲಾದ್ರೂ ಟ್ರಿಪ್ಗೆ ಹೋಗಿರ್ತಾರೆ ಅನಿಸ್ತೈತೆ, ನನಗೂ ಗೊತ್ತಿದ್ದಿಲ್ಲ. ಮೊನ್ನೆ ಹೂವು ಬಿಡಿಸ್ಕೊಂಡು ಬರಕ್ಕೆ ಹೋಗಿದ್ನಿ ನಾನು. ದಾಸವಾಳ ಹೂವು ಬೇಕಾಗಿದ್ದು ಹೋಗಿದ್ನಿ. 10 ಗಂಟೆಗೆ ಕೀಲಿ ಹಾಕಿರೋದಿತ್ತು. ಭಾಳ ದಿನ ಆತು ನೋಡ ಇಲ್ಲ ತಡಿ. ಹೂವು ಬಿಡಿಸ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಬರೋಣಂತ ಅವ್ರ ಮನೆ ಮುಂದೆ ಹೋದ್ನಿ. ಕೀಲಿ ಹಾಕಿರೋದಿತ್ತು. ಎಲ್ಲೋ ಹೊಲಕ್ಕೆ ಹೋಗಿರ್ತಾರೆ ಬಿಸಿಲಾಗ, ಮತ್ತು ಹೋಗೋಕ್ಕಾಗದೆ ಜಲ್ದಿ ಹೋಗಿ ಜಲ್ದಿ ಬರೋಣ ಅಂತ ಹೋಗಿರ್ತಾರೆ ಬಿಡು ಅಂದ್ಕೊಂಡು ಬರಾತಿದ್ನಿ. ಕುಂಟಜ್ಜಿ ಕುತ್ಕೊಂಡಿತ್ತಲ್ಲಿ. ಕೇಳೋಣ ಬೇಡ ಎಲ್ಲಿ ಹೋಗಿದಾರಂತ ಅನ್ಕೊಂಡು ಕೇಳಬಿಟ್ನಿ, ನೋಡೋಣ ತಡಿ ಅಂತ. ಎಲ್ಲಿ ಹೋಗಿದಾರ ಅಜ್ಜಿ ಇವ್ರಂತ. ಏನೇನೋ ಇವತ್ತು ನಸಕ್ನಾಗ ಏನೋ ಗಾಡಿ ಶಬ್ದ ಕೇಳಿಸ್ತೆ, ಅದಕ್ಕೆ ಹೊರಗೆ ಬಂದು ನೋಡಿದ್ನಿ. ಅವ್ರ ಕಾರ್ ಗಾಡಿಲೇ ಎಲ್ಲರೂ ಹೋದ್ರಂತೆ, ಮನೆಯವ್ರ ಒಟ್ಟ ಎಲ್ಲರೂ ಹೋದ್ರಂತೆ ಅಂತ ಮಗ ಬೇರೆ ಇದಾನಲ್ಲ, ಮತ್ತೆ ಎಲ್ಲಾದ್ರೂ ಹೋಗಿರ್ತಾರೆ ಟ್ರಿಪ್ಪಿಗೆ. ಏನೋ ಹೇಳಿಲ್ಲ ಈ ಸತಿನ, ಇಲ್ಲಾಂದ್ರೆ ಅಲ್ಲೋಕಿವಿ ಇಲ್ಲೋಕಿವಿ ಅಂತ ಹೇಳ್ತೈತೆ. ಅರ್ಜೆಂಟ್ಲಿ ಹೋದಂಗಿದ್ದಾರೆ ಬಿಡು ಅಂತ ಸುಮ್ಮನೆ ಆದ್ನಿ ನಾನು. ಹೌದೇನ? ಅದಕ್ಕೆ ಕನ್ಸತಿಲ್ಲ ಅವಕ್ಕ. ನಾನು ದಿನಕ್ಕೆ 1 ಸತಿ ಆದ್ರೆ ನೋಡ್ತಿದ್ನಿ, ಯಾಕೇನೋ ಕನ್ಸತನೇ ಇಲ್ಲ. ಎಲ್ಲಿಗಾದ್ರೂ ಊರಿಗೆ ಹೋಗಿದಾರೇನೋ ಅನ್ಕೊಂಡಿದ್ನಿ. ಹೌದೇಳಕ್ಕ, ಹುಡುಗರು ಸುಟ್ಟಿ ಬೇರೆ ಐತೆ ಈಗ, ಮತ್ತು ಟ್ರಿಪ್ಪಿಗೆ ಹೋಗಿರ್ತಾರೆ. ರಾಜುನು ಇದಾನಲ್ಲ, ಅವನು ಯಾವತ್ತೂ ಹೋಗ್ತಾನಂತಲ್ಲ. ಈಗ ಹೋಗಿ ಬರಲಿ ಬಿಡು, ಮತ್ತು ಅವನು ಹೋದ್ರೆ ಯಾರು ಕರ್ಕೊಂಡು ಹೋಗ್ತಾರೆ ಹೇಳು? ಗೊತ್ತೇಳ ಅವತ್ತು ಹೇಳ್ತಕ್ಕ. ಈಗ ನಿನ್ನ ಮತ್ತು ರಾಜುನು ಹೋಗತ್ತಾನ, ಅವನಿಗೂ ಏನಾದರೂ ಮಾಡಿಕೊಡ್ಬೇಕು. ಮನ್ಯಾಗ ಏನೇನಿಲ್ಲ, ಈ ಶನಿವಾರ ಸಂತೆಗಾದ್ರೆ ಹೋಗೋಣ್ರಿ ಎಲ್ಲರೂ ಅಂತ. ನಾನು 3 ವಾರ ಆತಕ್ಕ ನನ್ನ ಮನೆಯವ್ರಿಗೆ ಕಳ್ಸಾತೀನಿ. ನೋಡ್ತೀನಿ ತಗೋ, ಹೆಂಗಾದ್ರೆ ಇರಲಿ. ನಮ್ಮ ಅತ್ತೆ ಕೇಳಿ ಒಂದು ಮಾತು ನಮ್ಮ ಹುಡುಗರ ಕೈಯಲ್ಲಿ ಹೇಳಿ ಕಳಿಸ್ತೀನಿ ಅಂತ ಹೇಳಿದ್ನಿ. ತಗೋ, ಮತ್ತೆ ಹೆಂಗಾದ್ರೆ ಇರಲಿ ಹೇಳಿ ನನಗೆ. ಒಂದು ಸ್ವಲ್ಪ ಜಲ್ದಿ ಶನಿವಾರ ಬರತೈತೆ,
ಮತ್ತೆ ಬರಲ್ಲ ಅಂತಂದ್ರೆ ರಾಜು ಕರ್ಕೊಂಡಾದ್ರೂ ಹೋಗಿ ಬರ್ತೀನಿ ನಾನಂತ ಹೇಳ್ತು. ಟ್ರಿಪ್ಪಿಗೆ ಬೇರೆ ಹೋಗಿದ್ರೆ ಏನು ಪತ್ತೇನೇ ಇಲ್ಲ. ಶನಿವಾರ ಮುಗ್ದೋಯ್ತು, ಎಲ್ಲಾನು ಆಯ್ತು, ಇನ್ನು ಮಟ ಕೇಳಾಕ ಬಂದಿಲ್ಲ ನೋಡಿ. ಏನು ಹೋಗಿ ತಗೊಂಡು ಬಂದೈತೆ ಏನೋ ಗೊತ್ತಿಲ್ಲ. ಯಾವಾಗಾದ್ರೆ ಸಿಕ್ಕಿದ್ರೆ ಕೇಳ್ಬೇಕು ನೋಡಿ, ಹೋಗಿ ಬಂದೆ ಏನಕ್ಕ ಅಂತ. ಹೈ ಅಲ್ಲಿ ನೋಡಕ್ಕ, ಯಾರು? ಹೈ ನಮ್ ಗಿರಿಜಕ್ಕ ಅಲ್ಲ ನೋಡವ್ವ, ಮಾತಾಡ್ಸ್ದಂಗ ಹಂಗ ಹೋಗತೈತೆ. ಓ ಗಿರಿಜಕ್ಕ, ಏನೀಗ ನಾವು ಕಣ್ಣಿ ಕಾಣತಿಲ್ಲ ನಿನ್ಗೆ? ತಲೆ ಮ್ಯಾಗ ಪುಟ್ಟಿ ಇಟ್ಕೊಂಡೈತೆ ಅಂದ್ರೆ ಗಿರ್ನಿ ಹೋಗತೈತೆ ಅವಕ್ಕ, ಅದಕ್ಕೆ ನೋಡಿಲ್ ಕೈ ಹಿಂಗ ಹಿಂಗ ಅನ್ನತೈತೆ, ಇರು ಬರ್ತೀನಂತ. ಏ ಬಾರಕ್ಕ, ಆಮೇಲೆ ಹೋಗುವಂತೆ ಬಾ. ಬಾ ಇಲ್ಲ 5 ನಿಮಿಷ ಇರ್ಲಿ ಬಾ. ಏ ಭಾರಿ ಐಶ್ವರ್ಯ ಬಿಡು ನಿಂದೆ. ಏನ್ಲ ಬಿಡಾಡಿ, ಏನ್ ಭಾರಿ ಐಶ್ವರ್ಯ ಗೀಶ್ವರ್ಯ ಅಂತ ಮಾತು ಬರತಾವಲ್ಲ. ನನ್ ತಲೆ ಮ್ಯಾಗಿನ ಪುಟ್ಟಿ ಎತ್ಕೋಬಾ, ಇಲ್ಲಿ ಗೊತ್ತಾಕೈತೆ ಇವ್ರಿಲ್ ಸಜ್ಜಾಗ ನೆಳಾಕ್ ಕುಂತಾರೆ, ಅದಕ್ಕೆ ಬರ್ತಾವ ಮತ್ ದೊಡ್ಡ ದೊಡ್ಡ ಮಾತುಗಳು. ಏ ಇಲ್ಲ ಬಾರಕ್ಕ, ನೀನ್ ಬರೋದಿಲ್ಲ ಅಂತಾನೆ ಹಂಗ ಹೇಳಿದ್ನಿ ನಾನು. ಹೋಗುವಂತೆ ಬಾ. ಇಷ್ಟ ದಿನ ಎಲ್ಲಿ ಹೋಗಿದ್ದಿ, ಏನ್ ಕತೆ, ನಾವ್ ಎಷ್ಟು ಮಿಸ್ ಮಾಡ್ಕೊಂಡಿ ಗೊತ್ತೈತೆ ನಿನ್ನ. ಅದನ್ನ ಗಿರ್ನಿಗ್ ಪುಟ್ಟಿ ಇಟ್ಟು ಬಂದು ಹೇಳ್ತೀನಿ ತಡೀರವ. ಮತ್ತೆ ಕರೆಂಟ್ ಹೋದ್ರೆ ಎಷ್ಟೊತ್ತಿಗೆ ಬರ್ತಾವ ಏನೋ. ನೀವಂದ್ರೆ ಇಲ್ಲ ಇದೀರಿ, ಒಂದ್ 4 ಹೆಜ್ಜೆ ಇಟ್ರೆ ಬರ್ತಾವ, ಹೋಗಿ ಹಾಕ್ಸ್ಕೊಂಡ್ ಬರ್ತೀರಿ. ನಾವ್ ಇಲ್ಲಿ ಆ ಓನ್ಯಾಗಿಂದ ಇಲ್ಲಿ ಬಂದು ಇಟ್ಟು ಹೋಗ್ಬೇಕು. ಮತ್ ಕರೆಂಟ್ ಹೋದ್ರೆ ಪಜ್ಜಿತೆ ಹಾಕೈತೆ. ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ತಡ್ರಿ. ಹೇ ಇರ್ಲಿ ಬಾರಕ್ಕ, ಹೋಗುವಂತೆ. ಕರೆಂಟ್ ಹೋದ್ರೆ ಏನಾದ್ ಬಾ. ಹಂಗೇನಾದ್ರೂ ನಿಂಗೆ ಬರಕಾಗಿಲ್ಲ ಅಂದ್ರೆ ನಾನು ಸುಶೀಲಕ್ಕ ಬಂದೆ ಕೊಟ್ಟು ಹೋಗಿ ತಗೋ ಪುಟ್ಟಿ. ಏ ಬೇಡವ, ನಂಗೇನಾದ್ರು ವಜೆ ಆಗೋದಿಲ್ಲ, ಹೋಗಿ ತಗೊಂಡ್ ಹೋಗ್ತೀನಿ. ಏನು ಜಲ್ದಿ ಹಾಕ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಹಿಂಗ ಹೋಗ್ಬೇಕಾದ್ರೆ ತಗೊಂಡ್ ಹೋಗಕ್ ಬರ್ತದ ನಾನೇ. ಭಾರಿ ಕಟನವ ಇವ್ರದ್ದು, ಅದಕ್ಕೆ ಹಂಗೆ ಹೋಗತ್ತಿದ್ನಿ ನಾನು. ಹಿಂಗೆ ಬಂದು ಸಿಗಾಕೊಂಡಿ ನೋಡಿ. ಈ ಬಿಡಾಡಿ ರೀಲ್ ಕುಂತಾರಂತ ನಂಗೇನು ಗೊತ್ತಿತ್ತು, ಇಲ್ಲಾಂದ್ರೆ ಹಂಗೆ ಹೋಗಿದ್ದಿದ್ರೆ ಪಾರಾಗ್ತೀನಿ ನಾನು. ಬಾರಕ್ಕ ನೋಡ, ಅವಾಗಿಂದ ಬಾರಕ ಬಾರಕ ಅನ್ನತ್ತೀರಿ, ತಲೆ ಮ್ಯಾಗ ಇಷ್ಟು ವಜೆ ಎತ್ಕೊಂಡಿನಿ. ಒಬ್ಬಾಕಿ ಆದ್ರೆ ಬಂದು ಕೊಡಕ ಇಲ್ಲಿ ವಜೆ ಇಳಿಸ್ತೀನಂತ ಹೇಳ್ಬೇಕು. ಸರಿ ರವ ಹೋಗ್ತೀನಿ ನಾನು. ಎಲ್ಲಿ ಏ ಕೊಡಕ ಇಳಿಸ್ತೀನಿ ಕೊಡು. ಮತ್ ನೀನು ಬರೋದ ಇದ್ದಿತ್ತು ಹೋಗ್ತೀನಿ ಅನ್ನತಿ, ತಡಿ ಮತ್ತೆ ಇರೋದಿದ್ರೆ ಇಳಿಸೋಣಂತ ನಾನು ಸುಮ್ಮನಾದ್ನಿ. ಕೊಡಿಲಿ. ಸಾವಕಾಶವ. ಅಯ್ಯಪ್ಪ ನೋಡು, ತಲೆ ಮ್ಯಾಗಿನ ಪುಟ್ಟಿ ಇಳಿದ ತಕ್ಷಣಕ್ಕೆ ಹೆಂಗಿರೇ ಬಂದಂಗೆ ಆಗತ್ತವ. ಹಂಗ ತಗೋ. ತಡಿಯಕ್ಕ, ಇಲ್ಲಿ ಬೇಡ, ಆ ಕಡೆಗೆ ಸರಸಿಡು ಮತ್ತೆ ಇಲ್ಲಿ ಕುಂದ್ರು ಅಂತೆ. ಹೇಳ್ರವ, ಈಗ ಎಲ್ರು ಆರಾಮಿದ್ದೀರಾ? ಇಲ್ಲ ಆರಾಮಿದ್ದೀವಕ್ಕ, ನೀನ್ ಆರಾಮಿದ್ದಿ? ನಾನು ಆರಾಮಿದ್ದೀನವ. ಏನು ಊರಿಗಿರಿ ಹೋಗಿದ್ದೀರ ಏನೋ ಅನ್ಕೊಂಡಿ ನಾನು. ಎಲ್ಲಿ ಕಾಣತಾನ ಇಲ್ಲ ನೀವು? ನಾವ್ ಕಾಣತಿಲ್ಲ, ನೀನ್ ಕಾಣತಿಲ್ಲ. ನೀವೆಲ್ಲೋ ಟ್ರಿಪ್ ಗಿಪ್ ಭಾರಿ ಅಡ್ಡಾಡತ್ತೀರಿ ಅಂತ ನಾವ್ ಅನ್ಕೊಂಡಿವಿ. ನೀನ್ ನೋಡಿದ್ರೆ ನಮ್ಗ ಕೇಳತಿ. ಅಯ್ಯ ಟ್ರಿಪ್ ಅದು ಒಂದ ದಿನ ಹೋಗಿ ಬಂದಿದ್ನ. ಮತ್ತೆ ಇಲ್ಲ ಊರಾಗ ಇದೀವಿ, ಎಲ್ಲ ಆಸ್ಪಾಸ್ ಪತ್ತೇನೇ ಇಲ್ಲ ನಿಮ್ದು. ಇಲ್ಲ ಹೂವ ಬಿಡ್ಸಾಕ ಅದು ಬರ್ತಿದ್ದಿ, ಯಾಕ ಬಂದ ಇಲ್ಲಲ್ಲ ಸುಶೀಲಾ ಸರ್ಜಿ ಅನ್ಕೊಂಡಿ ನಾನು. ಹೌದೇನ, ನಾವು ಹಂಗ ಅನ್ಕೊಂಡಿವಿ. ಎಲ್ಲಿಗೆ ಹೋಗಿದ್ರಕ್ಕ? ಅದವ ವಂಡರ್ಲಾ, ಬೆಂಗಳೂರಿಗೆ ಹೋಗಿದ್ವಿ ನಾವು. ಭಾರಿ ದೂರ ಬಿಡವ, ಇಲ್ಲಿಂದ ಕುಂತನ ಸೊಂಟ ಬಿದ್ದೋದಂಗ ಆಗ್ಬಿಡ್ತು ನನ್ಗೆ. ಹೋದ್ವಿ, ಮಜಾ ಮಾಡಿದ್ರು ಹುಡುಗರದು. ಎಲ್ಲ ನೀರಿಂದ ಆಟ ಬೇರೆ ಇದು. ಅದ್ರಾಗ ಕುಂತ್ರೆ ಜೀವ ಮತ್ತೆ ಇರ್ತೈತ ಇಲ್ಲ ಅನ್ನೋದ ಗ್ಯಾರಂಟಿ ಇದ್ದಿದ್ದಿಲ್ಲ. ಅದಕ್ಕೆ ಬ್ಯಾಡ್ ಬಿಡಪ್ಪಯ್ಯ, ಆಡೋದ ಬೇಡ ಅಂತ ಅವ್ರಿಗೂ ಆಡಕ್ ಕೊಟ್ಟಿಲ್ಲ ನಾನು. ಅವ್ರಂದ್ರೆ ಏನು ಆಡ್ತಾರೆ, ಅವ್ರು ಆಡೋದು ನಮ್ಗೆ ನೋಡಕ್ ಆಗೋದಿಲ್ಲ ಅಂತ ಅದು ಆಡಕ್ ಬಿಟ್ಟಿಲ್ಲ. ಒಂದೇ ಒಂದು ನೋಡವ, ಅದು ಹಿಂಗೆ ಕುಂತು ಸುತ್ತೋದೊಂದು ಆಡಿದ್ವಿ. ಅಯ್ಯೋ ಅದ್ರಾಗ ಜೀವ ಹೋದಂಗೆ ಆಗ್ಬಿಡ್ತಾವ ನನಗೆ. ಯಾವಾಗ ಅದು ಬಂದ್ ಮಾಡ್ತಾರ ಅನಿಸ್ಬಿಡ್ತಾವ. ಅದ ಲಾಸ್ಟ್ ನೋಡಿ ಬಂದ ಬಿಟ್ಟಿವಿ ನಾವು. ಏನು ಬೇಡ ಬೇಡಪ್ಪಯ್ಯ, ನಂಗೆ ಏನೇನು ಆಡೋಕ್ಕಾಗತ್ತಿಲ್ಲ, ವಾಂತಿ ಬಂದಂಗೆ ಆಗತ್ತೈತಂತೆ ಬಂದ ಬಿಟ್ವಿ. ಇನ್ನು ಭಾಳ ಆಟ ಇದ್ವು, ಅವೆಲ್ಲ ಎಲ್ಲಿ ಬ್ಯಾಡ್ ಬಾ ಸುಮ್ಮನೆ. ಮತ್ತು ಭಾಳ ಸುಸ್ತಾಗ್ತಾರೆ ಹುಡುಗರಂತೆ ಬಂದ ಬಿಟ್ವಿ. ಮತ್ತು ಹೋಗಿ ಬರಬೇಕಲ್ಲ, ಇಲ್ಲಿ ನಮ್ಮೂರೇನು ಸ್ವಲ್ಪ ದೂರ ಐತೆ, ಅಲ್ಲಿಂದ ಹೋಗಿ ಬಂದವ. ಇಷ್ಟ ಒಂದೇ ದಿನ ಮುಂಜಾನೆ ಹೋಗಿ ಸಾಯಂಕಾಲ ಬಂದುಬಿಟ್ವಿ. ನೀವು ನೋಡಿದ್ರೆ 4-5 ದಿನ ಕಾಣಿಸ್ಕೊಂಡಿಲ್ಲ ಅಂತ ಟ್ರಿಪ್ ಅಡ್ಡಾಡತ್ತಾಳ ಗಿರಿಜಾಕ ಹಂಗಿಂಗ ಅಂತ ಅನ್ಕೊಂಡಿರಿ. ಇಲ್ಲವ, ಎಲ್ಲಿ 4 ದಿನ ಹೋಗಾಕ ಅಷ್ಟು ದುಡ್ಡು ಬೇಕಲ್ಲ. ಹೌದೇನೆ, ಒಟ್ಟಿನಲ್ಲಿ ಮಜಾ ಮಾಡಿದ್ರೆ ಅಂತ ಆತೆ. ಏನೋ ಬಿಡಕ, ಒಂದಿನ ಹೋಗಿ ಬಂದ್ರಲ್ಲ ಸಾಕು. 4 ದಿನಗಟ್ಲೆ ಎಲ್ಲ ಅಡ್ಡಾಡಕ್ ಬರ್ತೈತೆ. ಅಂಥವಕ್ಕೆಲ್ಲ ದೊಡ್ಡವಕ್ಕೆ ಜೇಬಿ ಕತ್ರಿ ಹಾಕೊಂಡು ಹೋಗ್ಬೇಕು ನಾವು. ದುಡ್ಡಿಂದ ಯೋಚನೆ ಮಾಡಬಾರ್ದು. ಇರ್ಲಿ ಬಿಡು, ಹೆಂಗು ಮತ್ತು ಹುಡುಗರು ಸುಟಿ ಇದು ಹೋಗಿ ಬಂದ್ರಿ. ನಾವು ನೋಡಿ ಹೊಲ್ದಿಂದ ಮನೆಯಿಂದ ಹೊಲ ಇಷ್ಟ ಆಗತೈತೆ. ಯಾವತ್ತು ಕರ್ಕೊಂಡು ಹೋಗ್ತಾರೆ ಏನು. ಹೆಂಗೋ ಆರಾಮಾಗಿ ಹೋಗಿ ಬಂದೀವಿ ನೋಡು, ಅಷ್ಟೇ ಸಾಕು. ಅಯ್ಯ ಯಾರ ಕರ್ಕೊಂಡು ಹೋಗ್ಬೇಕು? ಗೃಹಲಕ್ಷ್ಮಿ ಹಣ ಬರತ್ತಿಲ್ಲ, ಜೋಡಿಸ್ಕೊಳ್ರಿ ಹೋಗೋಣಂತೆ. ಎಲ್ಲ ನೋಡಿ ನಾನು ಎಲ್ಲ ಧೈರ್ಯ ಬಂದೈತಿ. ಈಗ ನಿಮ್ಮನ್ನ ನಾನೇ ಕರ್ಕೊಂಡು ಹೋಗ್ತೀನಿ, ಬೇಕಿದ್ರೆ ಜೋಡಿಸ್ಕೊಳ್ರಿ. ಈ ವರ್ಷ ಬೇಡ, ಮುಂದಿನ ವರ್ಷ ಹೋಗೋಣ್ರಿ. ನೋಡೋಣ ತಗೋಕ, ಇನ್ನು ಮುಂದಿನ ವರ್ಷ ಅಲ್ಲ. ನಾವು ಹೋಗ್ತೀವಂದ್ರು ಮನ್ಯಾಗಿರೋರು ಕಳಿಸ್ಬೇಕಲ್ಲ. ನೀವು ಅತ್ತೆಗೆ ಕೇಳ್ತೀರಿ, ಗಂಡಂದ್ರಿಗೆ ಹೇಳಿ ಬಂದ್ರೆ ಸಾಕು. ಅವ್ರಂತೂ ಕಳಿಸ್ತಾರೆ. ಚಂದ್ರಿಗೆ ಹೇಳ್ತೀನಿ ನಾನೇ, ಹೋಗೋಣ ಸುಮ್ಮನಿರಿ. ಆತವ ಸಾಕಲ್ಲ ಹೇಳಿದ್ನಿ. ಈಗ ಸೊಪ್ಪು ಸೋಸ್ರಿ, ನೀವು ಹೋಗ್ತೀನಿ ನಾನು. ಇರಕ್ಕ, ಚಾ ಮಾಡ್ತೀನಿ. ಚಾ ಮಾಡ್ತಿ? ಆತು. ನಾನು ಮತ್ತೆ ಈಗ ಚಾ ಮಾಡ್ತಿರ್ಲಿಲ್ಲ ಹಂಗ, ಇಲ್ಲ ಅವಸರ ಕರೆಂಟ್ ಹೋಗ್ಯತಂತ ಬನ್ನಿ ಈ ಕಡೆ ಮಾಡೋಗಿ ಕುಡ್ದು ಹೋಗ್ತೀನಿ. ತಗೊಂಡ್ ಬರೀ. ಇಲ್ಲಿ ಸೊಪ್ಪು ಏನು ಭಾರಿ ಚೆನ್ನಾಗಿದ್ದಂಗೆ ಐತೆ. ಏನು ಹಿತ್ತಲ್ದಾಗಿಂದ ಏನು ಹೊಲ್ದಾಗಿಂದ? ಎರಡು ಅಲ್ಲ ನೋಡಿ, ಸಂತ್ಯಾಗ ತಗೊಂಡ್ ಬಂದಿದ್ರೆ ಈ ಬಿಸ್ಲಾಗಿ ಎಲ್ಲಿ ಏನೇನು ಊಟ ತಿಲ್ಲಕ್ಕ. ಒಟ್ಟ ನೀನ್ ಹಾಕಿದ್ದೆ ಸೊಪ್ಪು ಹಿತ್ತಲ್ದಾಗ? ಹಾಕಿರೋದೈತೆ ಈ ಬಿಸ್ಲಾಗ. ಅದಕ್ಕೆ ನೀರ್ ಎಲ್ಲಿಂದ ಹಾಕ್ತೀಯವ?
ಅದಕ್ಕೆ ನೋಡಿ ನಾನು ಮತ್ತೆ ಏನು ಹಾಕಕ್ಕೆ ಹೋಗಿಲ್ಲ. ಅದ ಒಂದು ಸ್ವಲ್ಪ ಚಿಗುರು ಬಂದ್ರೆ ಅದ್ರಾಗ ಒಂದು ಸ್ವಲ್ಪ ಕುಟು ಮಾಡಾತೀವಿ ನೋಡಿ. ಏನೇನಿಲ್ಲ, ಈಗ ಕೊತ್ತಂಬರಿ ಸೊಪ್ಪು ಅದು ಒಣಗ್ದಂಗೆ ಆಗೈತೆ, ಎಲ್ಲ ತರಕಾರಿ ಒಣಗೋದಂಗೆ ಆಗಿದಾವೆ. ನೋಡ್ಬೇಕೀಗ ಮಳೆ ಬಂದ್ರನೇ ಚಿಗುರ್ತಾವ. ಬಿಸಿಲೇನು ಕಡಿಮೆ ಐತನತಿ, ಭಾರಿ ಬಿಸಿಲೈತಿ ವರ್ಷ. ಅದಕ್ಕೆ ನೋಡಿ ಹೊಲ್ದಾಗೂ ಹಿತ್ತಲ್ದಾಗೂ ಹಾಕಕ್ಕೆ ಹೋಗಿಲ್ಲ ನಾನು. ನೋಡೋಣ ಮಳೆ ಬರಲಿ, ಆಮೇಲೆ ಒಂದು ಮಳೆ ಬಂದ್ರೆ ಹಾಕ್ತೀನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮ್ದ್ರ ಅಂತ ಅನ್ಕೊಳತ್ತೀನ್ರಿ. ನೋಡ್ರಿ ನಾನು ಗಿರ್ನಿಗೆ ಹೋಗತ್ತಿದ್ನಿ, ಕುಂದ್ರಸ್ಕೊಂಡಾರಿ. ಈಗ ಚಾ ಕುಡ್ದೋಗಂತೆ, ಚಾ ಕುಡ್ದೋಗ್ತೀನಿ ನಾನು. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ಹೈ ಪಾಯಿಂಟ್ಸ್ ಕೊಡ್ರಿ. ನಿನ್ನೆ ವಿಡಿಯೋ ಹಾಕಿಲ್ಲ ಅಂದ್ರೆ ಈ ಬೇಸಿಗೆ ಕಾಲದೊಳಗೆ ಕುಂತು ಎಡಿಟಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ರಿ, ಹಾಗಾಗಿ ನಿನ್ನೆ ಒಂದಿನ ವಿಡಿಯೋ ಹಾಕಿಲ್ಲ, ಕ್ಷಮಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್. ಮತ್ತು ಮುಂದಿನ ವಿಡಿಯೋದೊಳಗೆ ಭೇಟಿಯಾಗೋಣ್ರಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.